ದೀಕ್ಷಾ ಭೂಮಿಗೆ ಅವೈಜ್ಞಾನಿಕವಾಗಿ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರುವ ಪಟ್ಟಿಯನ್ನು ತಡೆಯುವಂತೆ ಸಮಾಜ ಪರಿವರ್ತನಾ ವೇದಿಕೆಯಿಂದ ಮನವಿ. ಮೊಳಕಾಲ್ಮೂರು ತಾಲೂಕಿನ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ 2025-26ನೇ ಸಾಲಿನಲ್ಲಿ ಮಹಾರಾಷ್ಟದ ನಾಗಪುರಕ್ಕೆ ದೀಕ್ಷಾ ಭೂಮಿಗೆ ಗಳಿಸುವ ಸಂಬಂಧ ಇಲಾಖೆಯಿಂದ ಪಟ್ಟಿ ಮಾಡಿರುವ ಆಯ್ಕೆಯಲ್ಲಿ ಇಲಾಖೆಯ ನಿಯಮಾವಳಿಯಂತೆ ಅಂಬೇಡ್ಕರ್ ಅವರ ಅನುಯಾಯಿಗಳು ಹಾಗೂ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದವರು ಇರಬೇಕಿತ್ತು. ಆದರೆ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿಯಾಗಿ ಹಾಗೂ ಇಲಾಖೆಯ ಮಾನದಂಡಗಳನ್ನು ಗಾಳಿಗೆ ತೂರಿ ಆಯ್ಕೆ ಮಾಡಿರುವ ಪಟ್ಟಿಯನ್ನು ತಕ್ಷಣಕ್ಕೆ ರದ್ದುಗೊಳಿಸಿ ಅಂತ ವಕೀಲರಾದ ಎಸ್ ಪರಮೇಶ್ ಎಚ್ಚರಿಸಿದರು. ಪಟ್ಟಿಯನ್ನು ನಿಯಮಾನುಸಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನು ಆಯ್ಕೆ ಮಾಡಬೇಕು. ಇಲ್ಲವಾದಲ್ಲಿ ಮೀರಿ ಮುಂದುವರೆದರೆ ನಾಗಪುರಕ್ಕೆ ಹೊರಡುವ ದಿನ ಕಚೇರಿಗೆ ಹಾಗೂ ಬಸ್ಸಿಗೆ ಮುತ್ತಿಗೆ ಹಾಕಿ ತಮ್ಮ ಇಲಾಖೆಯ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಹರೀಶ್ ಅವರು ಮಾತನಾಡಿ ಕಳೆದ ಬಾರಿಯಾದ ಲೋಪದೋಷಗಳನ್ನು ಈ ಬಾರಿ ಪ್ರಶ್ನೆ ಮಾಡ್ತಿದ್ರಿ, ಕಳೆದ ಬಾರಿ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಉಡಾಫೆ ಉತ್ತರವನ್ನು ನೀಡಿದರು. ಭಾಷೆಯ ಮೇಲೆ ಹಿಡಿತಾ ಇಲ್ಲ, ಗಟ್ಟಿ ಧ್ವನಿಯಲ್ಲಿ ಸಂಘಟನೆಯವರು ಪ್ರಶ್ನಿಸಿದಾಗ ನಾನು ಗೃಹ ಮಂತ್ರಿಗಳ ಅಳಿಯ ಅಂತ ಹೇಳ್ತಿದ್ದಾರೆ. ಸಂಘಟನೆಯವರೆಲ್ಲ ಪ್ರಶ್ನಿಸಿದಾಗ ಆಯ್ಕೆ ಪಟ್ಟಿ ನಮ್ಮಿಂದ ಆಗೋದಿಲ್ಲ, ನಮ್ಮ ಇಲಾಖೆಯಿಂದ ಬಂದಿರೋದನ್ನು ಪಾಲಿಸುತ್ತೇವೆ ಎಂದು ಸಮಾಜ ಪರಿವರ್ತನಾ ಪ್ರಧಾನ ಕಾರ್ಯದರ್ಶಿ ಎಸ್ ಪರಮೇಶ್ ಮಾತನಾಡಿ ಕಳೆದ 2-3 ವರ್ಷಗಳಿಂದ ಹೋಗಿ ಬಂದಿರುವ ಆಕಾಂಕ್ಷಿಗಳೇ ಹೋಗಿ ಬರ್ತಿರೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಯಾವುದೇ ಸಂಘಟನೆ ಹಾಗೂ ಪ್ರಬಲ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ಸಮಾಜ ಪರಿವರ್ತನಾ ಪ್ರಧಾನ ಕಾರ್ಯದರ್ಶಿ ಎಸ್ ಪರಮೇಶ್ ಮಾತನಾಡಿ ಕಳೆದ 2-3 ವರ್ಷಗಳಿಂದ ಹೋಗಿ ಬಂದಿರುವ ಆಕಾಂಕ್ಷಿಗಳೇ ಹೋಗಿ ಬರ್ತಿರೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಯಾವುದೇ ಸಂಘಟನೆ ಹಾಗೂ ಪ್ರಬಲ ವ್ಯಕ್ತಿಗಳ ಒತ್ತಡಕ್ಕೊಳಗಾಗದೆ ನಿಯಮಾನುಸಾರವಾಗಿ ಜರುಗಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಗಸಮುದ್ರ ಮರಿಸ್ವಾಮಿ, ದೇವಸಮುದ್ರ ಚಂದ್ರಣ್ಣ, ತಿಪ್ಪೇಸ್ವಾಮಿ, ಮದಗಣ್ಣ, ಮುರುಳಿ, ಕರಿವಸಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಸಿದ್ದೇಶ್ ಜಿ, ವೆಂಕಟಾಪುರ, ಮೊಳಕಾಲ್ಮೂರು, ಸುವರ್ಣ ಟೈಮ್ಸ್. ನಾವು ಶಾಂತವಾಗಿ ಕೇಳ್ತಾ ಇದ್ದೀವಿ. ನಾವು ಇಲ್ಲಿಗೆಲ್ಲ ಕೇಳ್ತಾ ಇದ್ದೀವಿ. ಮಾತಾಡೋದನ್ನ ಇಟ್ಕೊಂಡು ಕೇಳ್ತಾ ಇದ್ದೀವಿ. ನೀವು ನಮಗೆ ಯಜಮಾನಿಕೆ ಮಾಡಕ್ ಬರ್ತಾ ಇದ್ದೀವಿ. ಪಬ್ಲಿಕ್ ಸರ್ವೆಂಟ್. I don't want your any kind of explanation. I am clarity. I am not saying any explanation to you. I am not explaining anything to you. I am not ಸವಾರಿ ಮಾಡ್ತಾ ಇದ್ದೀರಿ. ನಾವು ನಿಮ್ಮನ್ನ ಎಕ್ಸ್ಪ್ಲೇಷನ್ ಕೇಳಕ್ ಬಂದಿದ್ದೀವಿ. ನೀವು ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ಪಟ್ಟಿ ಒಳಗೆ ಅರ್ಜಿ ಹಾಕಿರೋರು ಕೂಡ ಮುಂಚೆ ಇದ್ದಾರೆ. ಈಗ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಫಸ್ಟ್ ನಮ್ಮ ಲಾಸ್ಟ್ ಇಯರ್ ನಿಮ್ಮ ಇಲಾಖೆ ಒಳಗೆ ಹೆಂಗ್ ನಡೆದಿದೆ ಸಂಪೂರ್ಣ ನೀವು ಮಾತ್ರ ಮಾತಾಡಿ, ಇಲ್ಲ ಅವ್ರಿಗೆ ಮಾತಾಡ್ತೀರಿ, ನೀವು ಮಾತಾಡಿ. ನಿಮ್ಮ ಇಲಾಖೆಯಲ್ಲಿ ಏನಿದೆ ಗೊತ್ತಿಲ್ಲ. ಅವರು ಲಾಸ್ಟ್ ಇಯರ್ ಗೊತ್ತಿಲ್ಲ, ಇಷ್ಟು ಸಭೆ ಬರ್ತಾರೆ. ಗೊತ್ತಿಲ್ಲ. ಲಾಸ್ಟ್ ಇಯರ್ ಇಲಾಖೆ ಒಳಗಡೆ ಏನ್ ನಡೆದಿದೆ ಅಂತಂದ್ರೆ ನಮ್ಮ ಗಮನಕ್ಕೆ ಬಂದ್ರೆ ಆಯ್ಕೆ ಪಟ್ಟಿ ಒಳಗಡೆ ನಮ್ಮ ಹೆಸರುಗಳಿದಾವೆ. ಆದ್ರೆ ಅನಾರೋಗ್ಯ ಕಾರಣಕ್ಕೋಸ್ಕರ ತೋರಿಸಿ ಫೋರ್ಜರಿ ಸೈನ್ಗಳು ಮಾಡಿ ನಮ್ಮನ್ನೇ ಪಟ್ಟಿಯಿಂದ ಹೊರಗಡೆ ಇಟ್ಟು ಬೇರೆ ಹೋಗಿದ್ದಾರೆ. ನಮ್ಮ ಗಮನಕ್ಕೆ ಒಂದು ನಿಮಿಷ ನಿಮ್ಮನ್ನ ಆತರ ಮಾಡಿದ್ರು. ಹೌದು ಮಾಡಿದ್ದಾರೆ. ನೋಡಿ ಕರ್ಸ್ಕೊಂಡು ಈ ತರ ಆಗ್ತಾ ಇದೆ ಅಂತ ಹೇಳಿ ಬಸ್ ಬೇಕಾ, ಫೋಟೋಸ್ ಬೇಕಾ? ಒಂದ್ ನಿಮಿಷ ಸರ್ ನೀವು ತಡೀಲಿ. ಈಗ ನೀವು ಹೋದ್ಸಲ ಮಾಡಿದಾಗಲೇ ನೀವು ಒಂದು ಮನವಿ ಯಾಕೆ ಅವಾಗ ಹಳೆ ಸಾಹೇಬ್ರಿಗೆ ಹೈದರಾಬಾದ್ ಪಾಸ್ ಆಗಿ ಅಲ್ಲಿ ರಿಟರ್ನ್ ಬರ್ತಾ ಇದ್ರು. ಆ ಟೈಮಲ್ಲಿ ಏನ್ ಮಾಡೋದು, ಅದೇನು ಊರು ಕೊಳ್ಳೆ ಊರ ಮೇಲೆ ದಿದ್ದಿ ಬಾಗ್ಲು ಹಾಕಿದ್ರೆ ಹಂಗ್ ಮಾಡೋದು. ಅದು ತಪ್ಪು ನನಗೆ ಗೊತ್ತಿಲ್ಲ. ಹಿಂದೆ ನಂಗೆ ಇರ್ಲಿಲ್ಲ, ನನಗೆ ಗೊತ್ತಿಲ್ಲ. ನಿಮಗೆ ರಿಯಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಹೇಳ್ತೀನಿ ಕೇಳಿದ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಲಾಖೆಯಲ್ಲಿ ಬಂದಿರೋದು ನಾವು ಆನ್ಲೈನ್ ಅಲ್ಲಿ ಒಂದು ಮೆಥಡ್ ಅಂತ ಇದೆ. ಫಸ್ಟ್ ನಾನು ಹೇಳ್ಬೇಕು, ಅದಕ್ಕೆ ನಾನು ಫಸ್ಟ್ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಷ್ಟೋ ಜನಕ್ಕೆ ಇಲ್ಲಿ ಇದು ಗೊತ್ತಿಲ್ಲ. ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಸರಿಯಾದ ಮೆಥಡ್ ಅಂದ್ರೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ನಮ್ಗೊಂದು ಗೈಡ್ಲೈನ್ಸ್ ಅಂತ ಇರುತ್ತೆ. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಇದು ದೀಕ್ಷಾ ಭೂಮಿ ಅನ್ನೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಇದು ಪ್ರೋಗ್ರಾಮ್. ಮೊದಲೆಲ್ಲ ಏನ್ ಮಾಡ್ತಿದ್ರು, ರೈಲಲ್ಲೋ ಇದ್ರಲ್ಲಾರೋ ಅವ್ರು ಹೋಗ್ಬಿಡ್ತಾರೆ. ಹೋಗಾದ್ಮೇಲೆ ಅವ್ರಿಗೆ ಹಣ ಕೊಡೋದು, ಅವ್ರು ಇದರಲ್ಲಿ ಮಾಡ್ತಿದ್ದವ್ ಲೆಫ್ಟ್ ಮಾಡ್ತಿದ್ದವ.
ಬಟ್ ಈಗ ಒಂದು 2-3 ವರ್ಷ ನಾವು ಮಧುಗಿರಿಲಿ ವರ್ಕ್ ಮಾಡ್ಬೇಕಾದ್ರಿಂದನೂ ಏನಾಯ್ತು ಅಂದ್ರೆ ಫಸ್ಟ್ ನಾವು ಫಸ್ಟ್ ಒಂದು 2 ಸಲ ಸ್ಕ್ಯಾನಿಯಾ ಬಸ್ಸಿಂದನೇ ನಾವು ಕಳಿಸ್ತೀವಿ. ಬಟ್ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಹೆಡ್ ಆಫೀಸ್ ಇಂದ ಫಸ್ಟ್ ಅದು ಆಮೇಲೆ ಬರ್ತೀನಿ. ಫಸ್ಟ್ ನಿಮ್ದು ಪ್ರೋಸೆಸ್ ಸೆಲೆಕ್ಷನ್ ಪ್ರೋಸೆಸ್ ಬರ್ತೀನಿ. ಪ್ರೋಸೆಸ್ ಅಲ್ಲಿ ಏನಾಗಿದೆ ಅಂದ್ರೆ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಕೊಟ್ಟು ವೆಬ್ಸೈಟ್ ನಮ್ದು ಅಡ್ರೆಸ್ ಕೊಟ್ಬಿಟ್ಟು ನಾವು ಪೇಪರ್ ಅಲ್ಲಿ ಫಸ್ಟ್ ಇದನ್ನ ಅಡ್ವರ್ಟೈಸ್ ಮಾಡ್ಕೊಂಡು ಈ ಥರ ಯಾರ್ಯಾರು ದೀಕ್ಷಾ ಭೂಮಿಗೆ ಬರ್ತಾರೆ ಅವರೆಲ್ಲ ಬರ್ರಿ ಅಂತ ಈಗ ರೆಕಾರ್ಡ್ ಮಾಡ್ಕೊಂತೀನಲ್ಲ ಮಾಡ್ತಿದ್ದಾರೆ ಮಾಡಿ ಅಂತೇಳಿ ಇದು ಮಾಡ್ತೀವಿ ವೆಬ್ಸೈಟ್ ಅಲ್ಲಿ ಮಾಡಾದ್ಮೇಲೆ ಯಾರೇ ಇರಲಿ XYZ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನ ಆಧಾರ್ ಕಾರ್ಡ್ ಇರೋದು ಅದನ್ನ ನಮ್ಮ ಅಡ್ರೆಸ್ ಪ್ರೂಫ್ ನಮ್ಮ ತಾಲೂಕು ಅಂದ್ರೆ ಇಡೀ ಫುಲ್ ಜಿಲ್ಲೆ ಫುಲ್ ಹಾಗೇನೆ ನಮ್ಮ ಸ್ಟೇಟ್ ಫುಲ್ ನಾವು ಕಾಲ್ ಮಾಡಿದಾಗ ಆ ತಾಲೂಕಿನವರು ಆ ತಾಲೂಕಲ್ಲಿ ಹಾಕೊಂಡು ಹೋಗ್ತಾರೆ. ನಮಗೆ ಒಂದು ಗುರಿ ಅಂತ ಕೊಟ್ಟಿರ್ತಾರೆ, ಒಂದು ಡಿಸ್ಟ್ರಿಕ್ಟಿಗೆ ಇಷ್ಟು ಅಂತ ಕೊಡ್ತಾರೆ. ಏಕೆಂದ್ರೆ ಇದು ಹೇಳ್ತಿರೋದು ಇಲ್ಲಿ ಇದರಲ್ಲಿ ಗ್ರೌಂಡ್ ರಿಪೋರ್ಟ್ ನಾನು ಡಿಸ್ಟ್ರಿಕ್ಟಲ್ಲಿ ಕೆಲಸ ಮಾಡ್ತೀನಿ. ಹಾಗಾಗಿ ನಾನು ಹೇಳ್ತೇನೆ ಈ ಸಲ 165 ಗುರಿ ಆಯ್ತಾ. 161ಕ್ಕೆ 4 ಬಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಫಸ್ಟೇ ನಾನು ಕ್ಲೀನಾಗಿ ಹೇಳ್ತಾ ಇದ್ದೀನಿ, ಅದು ಆಯ್ತು, ಅದಕ್ಕೆ ಆಮೇಲೆ ಬರ್ತೇನೆ. ಈ 161 ಗುರಿಲಿ ಯಾರು ಬೇಕಾದ್ರೂ ಎನಿವನ್ ಈಸ್ ವೆಲ್ಕಮ್ ಮಾಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿದ್ದಾರೆ. ಸರ್ಟಿಫಿಕೇಟ್ ಏನಂತ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರೆ ಅಂಬೇಡ್ಕರ್ ಅದೆಲ್ಲ ಹೇಳಿಲ್ಲ. ಸಿಸ್ಟಮ್ ಕೇಳುತ್ತೆ, ಸಿಸ್ಟಮ್ ಅಲ್ಲಿ ಏನು ಕೇಳುತ್ತೋ ಗೊತ್ತಿಲ್ಲ. ನೀವೇನು ಅಪ್ಲೈ ಮಾಡಿದ್ರಿ? ನಾವು ಅಪ್ಲೈ ಮಾಡಿಲ್ಲ. ಸಿಸ್ಟಮ್ ಒಳಗಡೆ ಇದೆ ಸರ್, ಕಾಲಮ್ ಇದೆ, ಆಪ್ಷನ್ ಇದೆ. ಅದು ಮ್ಯಾಂಡೇಟರಿನ ಮ್ಯಾಂಡೇಟರಿ ಮ್ಯಾಂಡೇಟ್ ಆಗ್ಬೋದು, ಆಗದೆ ಇರ್ಬೋದು. ನೋಡಿ ಒಂದು ನಿಮಿಷ, ಇದು ತಪ್ಪು ನಮ್ದ ಹೇಳಪ್ಪ. ಅಲ್ಲ ಹೇಳ್ಬಿಟ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ, ಮಾನದಂಡಗಳು ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿದ್ರು. ಅದಕ್ಕೆ ಹೇಳ್ತೀರಿ ಕೇಳಿ. ನಾನು ರಿಯಾಲಿಟಿ ಇದೆ, ಅದರಲ್ಲಿ ರಿಯಾಲಿಟಿ ಇದೆ. ಹೇಳ್ತೀನಿ ಕೇಳಪ್ಪ, ಫುಲ್ ಕೇಳ್ಕೊ. ನಿಮ್ಮ ಹೆಸರು ಹೇಳಿ? ಪರ್ಮಿಷನ್. ನೋಡಿ ಪರ್ಮಿಷನ್ ದಯವಿಟ್ಟು ಫುಲ್. ಯಾವತ್ತೂ ಒಂದು ನಾಣ್ಯಕ್ಕೆ 2 ರೂಪಾಯಿ ಇರುತ್ತೆ. ದಯವಿಟ್ಟು ಕೇಳಿ. ಆಮೇಲೆ ನಿಮಗೆ ಟೈಮ್ ಅರ್ಧ ಗಂಟೆ ಎಲ್ಲ 1 ಅವರ್ ನೀವು ಕೇಳಿ, ನೀವು ಮಾತಾಡಿ ನಾನು ಕೇಳಿ. ಓಕೆನಾ? ಈಗ ಫಸ್ಟ್ ಏಕೆಂದರೆ ನಾನೇನು ನಂದು ಹೇಳ್ತಿಲ್ಲ, ಇದು ಏನು ಇದೆ ಪ್ರೋಸೆಸ್ ಅದು ಮಾತ್ರ ನಾನು ಹೇಳ್ತಿಲ್ಲ. ದೆನ್ ಫಸ್ಟ್ ಆಫ್ ಆಲ್ ಇದು ಗೈಡ್ಲೈನ್ಸ್ ಆಗಲಿ ವೆಬ್ಸೈಟ್ ಬಿಡೋದಾಗಲಿ ನಮ್ಮ ಜಿಲ್ಲಾಡಳಿತ ಅಥವಾ ನಾವು ತಾಲೂಕಿನವರು ಅಲ್ಲ, ಕಂಪ್ಲೀಟ್ ನಮ್ಮ ಇಲಾಖೆಯಿಂದ ಬರೋದು ವೆಬ್ಸೈಟ್. ಅಂದರೆ ಮೇಲೆ ಹೆಡ್ ಆಫೀಸಿಂದ ಬರ್ತದೆ. ಆಯ್ತಾ? ಮೊದಲನೇ ಪಾಯಿಂಟ್ ನಿಮ್ಗೆ ಕ್ಲಿಯರ್. ಸೊ ನಿಮ್ಗೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ನಮ್ಮ ಜಿಲ್ಲಾಡಳಿತ ನಮಗೆ ಚೇಂಜಸ್ ಮಾಡೋದಕ್ಕೆ ಜಿಲ್ಲಾ ಹಂತದಲ್ಲಾಗಿ ನಮಗಿದಿಲ್ಲ, ಪವರ್ಸ್ ಇಲ್ಲ. ಆಯಿತು, ನೀವು ಇದೆಲ್ಲ ಅಪ್ಲೈ ಮಾಡಿ ಕಳಿಸಿದಾಗ ನಮಗೆ 160 ಚಿತ್ರದ ಗುರಿ ಕೊಟ್ಟಿದೆ. ಆ 160 ಗುರಿನಲ್ಲಿ ಇದು ಕಂಪ್ಲೀಟ್ ಸೆಲೆಕ್ಷನ್ ಇಲ್ಲಿ ನಾವು ಮಾಡೋದಿಲ್ಲ, ನಮ್ಮ DD ಆಫೀಸಲ್ಲಿ ಮಾಡ್ತಾರೆ. ಆಯ್ತಾ? ಅಲ್ಲಿ ಅಪ್ಲಿಕೇಶನ್ ಅಲ್ಲೇ ಓಪನ್ ಆಗೋದು, ಅಲ್ಲೇ ಇದು ಮಾಡಿ ನಮ್ಗೆ ಇವತ್ತು ಏನು ಇದು ಬಂದಿದೆಯೋ ಪಟ್ಟಿ 35